ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸ್ವೀಟ್ ಪೊಟ್ಯಾಟೊ ಅಥವಾ ಸಿಹಿ ಗೆಣಸಿನಿಂದ ಒಂದು ಬಜ್ಜಿ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಬಾಯಿಗಿಟ್ರಂಗೆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ, ಖಾರವಾಗಿ. ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು. ಈ ಸ್ನ್ಯಾಕ್ಸ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಕಾಫಿ ಟೈಮ್ಗೆ, ಟೀ ಟೈಮ್ಗೆಲ್ಲ ಸೂಪರ್ ಆಗಿರುತ್ತೆ. ಬೇಗ ಕೂಡ ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇಲ್ಲಿ ನಾನು ಬಜ್ಜಿ ಮಾಡೋದಕ್ಕೆ ಒಂದು ಪೀಸು ಸ್ವೀಟ್ ಪೊಟ್ಯಾಟೊ ಅಥವಾ ಸಿಹಿ ಗೆಣಸನ್ನು ತೊಗೊಂಡಿದ್ದೀನಿ. ಅದನ್ನು 3 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು 300 ಗ್ರಾಮ್ ಅಷ್ಟಿದೆ ಇದು. ಒಂದು ಗೆಣಸು ತೊಗೊಂಡು 3 ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ನೀರಿಗೆ ಹಾಕ್ಕೊಂಡು ಬಿಸಿ ನೀರಿಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಕುಕ್ಕರ್ಗೂ ಕೂಡ ಹಾಕ್ಬೋದು. ಕುಕ್ಕರ್ಗೆ ಹಾಕಿದ್ರೆ ಒಂದು ವಿಷಲ್ ಬಂದರೆ ಸಾಕು. ನಾನು ಹಾಗೆ ಬೇಯಿಸ್ಕೊಂಡಿದ್ದೀನಿ ಬಿಸಿನೀರಲ್ಲಿ ಹಾಕಿ. ಇವಾಗ ಇದನ್ನು ಸಿಪ್ಪೆ ತೆಕ್ಕೊಳ್ಳೋಣ. ಪೂರ್ತಿಯಾಗಿ ನಾನು 3 ಪೀಸನ್ನಲ್ಲೂ ಕೂಡ ಸಿಪ್ಪೆನ ತೆಗಿತಾ ಇದ್ದೀನಿ. ಚೆನ್ನಾಗಿ ಬೆಂದಿರೋದ್ರಿಂದ ನಮಗೆ ಸಿಪ್ಪೆ ಕರೆಕ್ಟಾಗಿ ಬರ್ತಾ ಇದೆ. ಬೆಂದಿಲ್ಲ ಅಂದರೆ ನೀಟಾಗಿ ಸಿಪ್ಪೆ ತೆಗಿಯೋದಕ್ಕಾಗಲ್ಲ. ಇವಾಗ ಸಿಪ್ಪೆ ಎಲ್ಲ ತೆಗೆದಾಯಿತು ಗೆಣಸಿಂದ. ಇವಾಗ ನಾವು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ತಣ್ಣಗಾದ್ಮೇಲೆ ಕೂಡ ಮಾಡ್ಕೋಬೋದು. ಬೇಗ ಮಾಡಬೇಕು ಅಂದರೆ ಬಿಸಿ ಇರುವಾಗಲೂ ಕೂಡ ಮಾಡ್ಕೋಬೋದು. ಇವಾಗ ಒಂದು ಬೌಲ್ಗೆ ನಾನು ಗೆಣಸನ್ನು ಸೇರಿಸ್ಕೊಂಡಿದ್ದೀನಿ, ಬೇಯಿಸಿರುವಂಥದ್ದು. ಇದನ್ನು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ಅಂದರೆ ಕೈಯಿಂದನೇ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಅಂದರೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೋದು. ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ನಾವು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು. ಪೂರ್ತಿಯಾಗಿ ಕಲಿಸ್ಕೊಂಬಿಡೋಣ. ಈ ರೀತಿ ಕಲಿಸ್ಕೊಂಡ್ರೆ ಇದ್ರ ಜೊತೆಗೆ ನಾವು ಇವಾಗ ಕಲಿಸ್ಕೊಂಡಾಯಿತು. ಇವಾಗ ಇದ್ರ ಜೊತೆಗೆ ನಾನು 2 ಗೆಡ್ಡೆ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿನ ನಾನಿಲ್ಲಿ ತುರಿದು ಸೇರಿಸ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಅಂತ ಏನು ಹೇಳ್ತೀವಿ, ಇದು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾದ್ಮೇಲೆ ನಾವಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ಹಾಕೋದು ಬೇಡ. 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ನಾವಿಲ್ಲಿ ಹಾಕೊಳ್ಳೋಣ. ಗೆಣಸಿಂದ ಮಾಡ್ತಿರೋದ್ರಿಂದ ನಮಗೆ ಕಡಲೆ ಹಿಟ್ಟು ಸ್ವಲ್ಪನೇ ಸಾಕಾಗುತ್ತೆ. ಸ್ವಲ್ಪ ಕಡಲೆ ಹಿಟ್ಟು ನಾನಿವಾಗ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಾಯಿತು. ಇದ್ರ ಜೊತೆಗೆ ಇವಾಗ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಕಾರ್ನ್ಫ್ಲೋರ್ ಹಾಕೊಂಡ್ಮೇಲೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ತೋರಿಸ್ತೀನಿ ನೋಡಿ, 1 ಚಿಟಿಕೆಯಷ್ಟು ಸೋಡಾ ಸಾಕಾಗುತ್ತೆ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವು ಹಾಕ್ಕೊಳ್ಳೋಣ. ನಾವು ಗೆಣಸು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿಲ್ಲ, ಅದರಿಂದ ನೋಡಿಕೊಂಡು ನೀವು ಉಪ್ಪನ್ನು ಹಾಕೋಬೇಕಾಗುತ್ತೆ. ಗೆಣಸು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ರೆ ಸ್ವಲ್ಪ ನೋಡ್ಕೊಂಡು ಕಡಿಮೆ ಹಾಕೋಬೋದು. ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಒಂದ್ಸಲಿ ನೀರು ಸೇರಿಸೋದಕ್ಕಿಂತ ಮೊದಲು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಸಿಹಿ ಗೆಣಸು ಜೊತೆಗೆ ಕಡಲೆ ಹಿಟ್ಟು, ಹಸಿಮೆಣಸಿನ್ಕಾಯಿ ಎಲ್ಲ ಏನು ಹಾಕಿದ್ದೀವಿ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಇವಾಗ ಹಸಿಮೆಣಸಿನ್ಕಾಯಿನೂ ಕೂಡ ಖಾರ ಬಿಟ್ಕೋಬೇಕಾಗತ್ತೆ. ಅದರಿಂದ ನಾವು ಇದು ಚೆನ್ನಾಗಿ ಕಲಿಸ್ಕೋಬೇಕು. ಸೊಪ್ಪು ಎಲ್ಲ ಏನು ಹಾಕಿದ್ದೀವಿ ಎಲ್ಲ ಚೆನ್ನಾಗಿ ಹೊಂದಿಸ್ಕೋಬೇಕು ನೀರು ಸೇರಿಸೋದಕ್ಕಿಂತ ಮೊದಲು. ಇವಾಗ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಟ್ಟಿಗೆ ನೀರು ಹಾಕೊಂಡ್ಬಿಟ್ರೆ ತೆಳ್ಳಗಾಗೋಗ್ಬಿಡುತ್ತೆ. ಅದರಿಂದ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಒಟ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಬೇಡ. ನೋಡಿ, ಈ ರೀತಿ ತೆಳ್ಳಗೂ ಬೇಡ, ತುಂಬ ಗಟ್ಟಿನೂ ಬೇಡ. ನಾವು ತಟ್ಟಕ್ಕೆಲ್ಲ ರೊಟ್ಟಿಗೆ ಹಿಟ್ಟು ಹೇಗೆ ಕಲಿಸ್ಕೋತೀವೋ ಅಷ್ಟು ಹದವಾಗಿದ್ದರೆ ಸಾಕು. ನೋಡಿ, ಇವಾಗ ಹಿಂಗೆ ತಟ್ಟಿದ್ರೆ ಅಂದರೆ ಚೆನ್ನಾಗಿ ಬರಬೇಕು. ತುಂಬ ತೆಳ್ಳಗಾಗಿ ಬಿದೋಗಬಾರ್ದು ಮತ್ತು ತುಂಬ ಗಟ್ಟಿನೂ ಆಗಬಾರ್ದು. ಆ ರೀತಿಯಾಗಿ ನಾವು ಮಾಡ್ಕೋಬೇಕು. ಕಾಣಿಸ್ತಾ ಇದೆ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಇಷ್ಟು ಹದವಾಗಿ ಕಲಿಸ್ಕೊಂಡು ಇಟ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಸೈಡಲ್ಲಿ ಎತ್ತಿಟ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಕಾಯೋದಕ್ಕೆ ನಾನು ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ. ಇವಾಗ ಬಾಣಲೆ ಬಿಸಿ ಆದಮೇಲೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ನಾನಿಲ್ಲಿ ಸನ್ಪ್ಯೂರ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಲಿ. ಎಣ್ಣೆ ತುಂಬಾ ಜಾಸ್ತಿ ಕಾಯಬಾರ್ದು, ಮತ್ತು ಕಾಯ್ದೆ ಇರೋ ಎಣ್ಣೆಗೆ ಹಾಕಿದ್ರೂ ಎಣ್ಣೆ ಕುಡಿದ್ಬಿಡುತ್ತೆ ಬಜ್ಜಿಗಳು. ಅದರಿಂದ ಒಂದು ಮೀಡಿಯಮ್ ಆಗಿ ಎಣ್ಣೆ ಕಾಯಿಸ್ಕೋಬೇಕು ನಾವು. ಮತ್ತು ಎಣ್ಣೆ ಕಾದ ನಂತರ ನಾವು ಏನು ಬಜ್ಜಿಗಳು ಹಾಕೋಕ್ಕೆ ಶುರು ಮಾಡ್ತೀವಿ ಆವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾವು ಉರಿನ ಇಟ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಟರೆ ತುಂಬಾ ಸೀದೋದಂಗೆ ಆಗೋಗ್ಬಿಡುತ್ತೆ, ಮತ್ತು ಒಳಗಡೆ ಬೆಂದಿರೋದಿಲ್ಲ, ಮೇಲೆ ಸೀದೋಗ್ಬಿಡುತ್ತೆ, ಅಂದರೆ ಕಪ್ಪಗಾಗ್ಬಿಡುತ್ತೆ. ಅದರಿಂದ ನಾವು ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಎಣ್ಣೆನ ಒಂದು ಹದವಾಗಿ ಕಾಯಿಸಿ ನಾವು ಬಜ್ಜಿಗಳನ್ನ ಬಿಟ್ಕೋಬೇಕಾಗತ್ತೆ. ಈ ರೀತಿ ನಾವು ಬಜ್ಜಿಗಳನ್ನ ಒಂದೊಂದೇ ಈ ರೀತಿ ತಟ್ಟಿ ಬಿಟ್ಕೊಂಡಾದ್ಮೇಲೆ 2 ಸೈಡನ್ನು ಮಡ್ಚಿ ಹಾಕ್ಕೊಂಡು ನಾವು ಇದನ್ನು ಬೇಯಿಸ್ಕೊಂಡು ಎತ್ಕೊಂಡು ಮತ್ತೆ ನಾನು ಇನ್ನೊಂದು ಸರಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಉರಿನ. ಇವಾಗ ನಾನು ನೋಡಿ, ಇವಾಗ ನಾವು ನೋಡಿಕೊಂಡು ಕರೆಕ್ಟಾಗಿ ಬೇಯಿಸ್ಕೊಳ್ಳೋಣ.
ಚೆನ್ನಾಗಿ ಬೇಯುತ್ತೆ ಮತ್ತು ಒಳಗಡೆ ಎಲ್ಲ ಸಕ್ಕತ್ತಾಗಿರುತ್ತೆ. ಒಂಥರ ಖಾರ ಖಾರವಾಗಿ ಸ್ವಲ್ಪ ಸ್ವೀಟ್ ಆಗಿ ಸಕ್ಕತ್ತಾಗಿರುತ್ತೆ. ಮಕ್ಳಿಗೆಲ್ಲ ಮಾಡಿಕೊಟ್ರಂತೂ ಈ ರೀತಿ ಸಖತ್ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಬೇಯಿಸಬೇಕಾದ್ರೆ ಬಜ್ಜಿನ ತಿರುಗಿಸ್ತಾ ಇರಬೇಕು, ಅಂದರೆ ಮಡ್ಚಾಕೋತಾ ಇರಬೇಕು. ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ನಾವು ಈ ರೀತಿ ಮಡ್ಚಾಕೋತಾ ಬೇಯಿಸ್ಕೋಬೇಕು. ಆವಾಗ ತುಂಬಾ ಚೆನ್ನಾಗಿ ಬೇಯುತ್ತೆ ಎರಡು ಸೈಡೂ. ಈ ರೀತಿ ಬೇಯಿಸ್ಕೊಂಡು ನಾನು ಎಲ್ಲ ಬಜ್ಜಿಗಳನ್ನೂ ಬೇಯಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನಾವು ಎಲ್ಲ ಬಜ್ಜಿನೂ ಬೇಯಿಸಿ ಎತ್ತಿಟ್ಕೊಂಡಾದ್ಮೇಲೆ ನೋಡಿ ತೋರಿಸ್ತೀನಿ ಯಾವ ರೀತಿ ಬೆಂದಿದೆ ಅಂತ. ಒಳಗಡೆ ಎಲ್ಲ ಸಕ್ಕತ್ತಾಗಿ ಬೆಂದಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ. ತಿನ್ನೋದಕ್ಕೂ ಅಷ್ಟೇ ಸಕ್ಕತ್ತಾಗಿದೆ. ಟೀ ಟೈಮ್ಗಂತೂ ಸಕ್ಕತ್ತಾಗಿ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಟೀ ಟೈಮಲ್ಲಿ ತಿನ್ನೋದಕ್ಕೆ ತುಂಬಾ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಸ್ವೀಟ್ ಪೊಟ್ಯಾಟೊ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.